ಎಲ್ಲ ಜೊತೆಗಿದ್ರೇನೆ ಎಷ್ಟೋ ಚೆನ್ನಾಗಿರುತ್ತೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿ ಆಗಿ ಹೊರಟೆ ಗೈಸ್. ಇವಾಗ ಸಂಡೇ ಸ್ಯಾಟರ್ಡೆ ಅಂತ ಹೇಳಿ ಹೊರಗಡೆ ಹೋಗೋದೇ ಆಗಿದೆ ಬರೀ. ಅಲ್ಲಿ ಹೋಗಿ ನಮ್ ಕೆಲ್ಸನ ಮುಗಿಸ್ಕೊಂಡು ಒಂದ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋದ್ವಿ. ನಾನೊಂದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ತಗೊಂಡೆ, ಆಮೇಲೆ ಮಮತಾ ಅವರು ವಾಟರ್ ಮೆಲನ್ ಜ್ಯೂಸ್ ತಗೊಂಡ್ರು. ಅದನ್ನ ಕುಡ್ಕೊಂಡು ರಿಟರ್ನ್ ಬಸ್ ಹತ್ತಿ ಮನೆಗ್ ಬಂದ್ವಿ ಗೈಸ್. ಮನೆಗ್ ಬಂದು ಮಧ್ಯಾಹ್ನಕ್ಕೆ ಏನಾದ್ರು ಅಡ್ಗೆ ಏನೋ ಮಾಡ್ಬೇಕಲ್ಲ, ಅದಕ್ಕೆ ಏನೋ ಒಂದ್ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ಕೊಂತಿದ್ದೆ. ಹಂಗೆ ಚಪಾತಿನೂ ಕೂಡ ಮಾಡ್ಕೊಂತಿದ್ದೆ. ಈ ಮಂತ್ ನಾನ್ ವೆಜ್ ತಿನ್ನಕ್ ಆಗಲ್ಲ ಅಂತ ಹೇಳೋದು, ಮನೇಲೂ ಕೂಡ ಏನು ಮಾಡಕ್ಕೆ ಆಗ್ತಿಲ್ಲ, ಬರೀ ವೆಜ್ ಅಲ್ಲೇ ಮಾಡ್ಬೇಕಲ್ವಾ. ಎಗ್ ಬುರ್ಜಿ ಏನಾದ್ರೂ ಮಾಡಕ್ ಆಗ್ತಿತ್ತು, ನಾನ್ ವೆಜ್ ತಿನ್ಬಹುದು ಅಂತಿದ್ರೆ. ಏನು ಮಾಡಕ್ಕಾಗಲ್ಲ, 1 ಮಂತ್ ಬಿಟ್ರೆ ಏನಾಗಲ್ಲ ಗೈಸ್. ನಾನು ಅಡ್ಗೆ ಮಾಡ್ಬೇಕಿದ್ರೆ ಮತ್ತೆ ಮನೆ ಕೆಲಸ ಮಾಡ್ಕೊಂತಿರ್ಬೇಕಾದ್ರೆ ಒಂದ್ ಸಾಂಗ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಟೈಮ್ ಹೋಗಿದ್ ಗೊತ್ತಾಗಲ್ಲ ಅಂತ ಹೇಳಿ. ಮನೇಲಿ ಒಬ್ನೇ ಇರೋದು ಅಂದ್ರೆ ತುಂಬಾ ಬೋರ್ ಗೈಸ್. ಬೆಂಗಳೂರಲ್ಲಿ ಎಷ್ಟು ಜನ ಒಬ್ಬೊಬ್ರೆ ಇರ್ತಾರೆ, ಸಖತ್ ಕಷ್ಟ ಆಗತ್ತೆ ಅನ್ಸತ್ತೆ ನನ್ ಪ್ರಕಾರ. ಅದು ಮನೆಯವ್ರನ್ನ ಬಿಟ್ಟಿರೋದು ಅಂದ್ರೆ ತುಂಬಾ ಕಷ್ಟನೇ ಗೈಸ್. ಪಪ್ಪ ಅಮ್ಮ ಅವರೆಲ್ಲ ಜೊತೆಗಿದ್ರೇನೆ ಎಷ್ಟೋ ಚೆನ್ನಾಗಿರುತ್ತೆ. ಜೊತೆಲಿ ಇದ್ದಾವಾಗ ಅಷ್ಟು ಗೊತ್ತಾಗಲ್ಲ, ದೂರ ಒಬ್ರೆ ಕೆಲ್ಸಕ್ ಬಂದಿರ್ತೀವಲ್ಲ ಅವಾಗ ಜಾಸ್ತಿ ಅನ್ಸೋದು. ಚಪಾತಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ಕೊಂಡು ಹಂಗೆ ಒಂದ್ ಮೂವಿ ನೋಡೋಣ ಅಂತ ಹೇಳಿ ಮೂವಿ ನೋಡ್ತಾ ಕೂತಿದ್ದೆ ಗೈಸ್. ಇನ್ನೊಂದ್ ಸ್ವಲ್ಪ ಜನ ಫಾಲೋ ಮಾಡಿದ್ರೆ ನಂದು 3K ಕಂಪ್ಲೀಟ್ ಆಗತ್ತೆ ಗೈಸ್. ಫಾಲೋ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗುವ.